ಹೆಲೋ ಮೈ ಡಿಯರ್ ಸೆಕೆಂಡ್ PUC ಚಾಂಪಿಯನ್ಸ್, ವೆಲ್ಕಮ್ ಟು ಬಯೋಲಜಿ ಕ್ಲಾಸ್. ಸೊ ಇವತ್ತಿನ ಕ್ಲಾಸ್ನಲ್ಲಿ ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಅನ್ನೋ ಚಾಪ್ಟ್ರಲ್ಲಿ ಇರ್ತಕ್ಕಂಥ ಸ್ಮಾಲ್ ಟಾಪಿಕ್ ಆಗಿರೋ ಮ್ಯೂಟೇಷನ್ ಅನ್ನೋ ಒಂದು ಟಾಪಿಕನ್ನು ಸಂಪೂರ್ಣವಾಗಿ ಕನ್ನಡದಲ್ಲಿ ವಿವರಣೆ ಮಾಡಿದ್ದೀನಿ. ಸೊ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಆ್ಯಂಡ್ ಆಲ್ಸೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಓಕೆ, ಇವತ್ತಿನ ಕ್ಲಾಸು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕೇಳೋಕ್ಕೆ ರೆಡಿಯಾಗಿದ್ದೀರಾ? ಓಕೆ, ಸ್ಟಾರ್ಟ್ ಮಾಡೋಣ ಬನ್ನಿ. ಕ್ಲಾಸಿಫಿಕೇಶನ್ ಆಫ್ ಮ್ಯೂಟೇಷನ್. ಓಕೆ, ಈ ಮ್ಯೂಟೇಷನ್ ಅನ್ನೋ ಟಾಪಿಕ್ ಏನಿದೆಯಲ್ಲ, ಸೊ ಮ್ಯೂಟೇಷನ್ ಅನ್ನೋ ಟಾಪಿಕಲ್ಲಿ ಬರ್ತಕ್ಕಂಥ ಪ್ರತಿ ಒಂದು ಪಾಯಿಂಟನ್ನು ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಇಷ್ಟೇ ಕಲಿಯೋದು ಮ್ಯೂಟೇಷನ್ ಅಂದರೆ ಏನು. ಸೊ ಮ್ಯೂಟೇಷನಲ್ಲಿ 2 ಟೈಪ್ಸ್ ಬರುತ್ತೆ, ಜೀನ್ ಮ್ಯೂಟೇಷನ್ ಆ್ಯಂಡ್ ಕ್ರೋಮೋಸೋಮಲ್ ಮ್ಯೂಟೇಷನ್ ಅಂತ. ಸೊ ಅಗೇನ್ ಆ 2 ಟೈಪಲ್ಲಿ ಮತ್ತೆ ಸಬ್ ಟೈಪನ್ನು ಮಾಡಿದ್ದಾರೆ. ಸೊ ನೋಡಿ, ಜೀನ್ ಮ್ಯೂಟೇಷನಲ್ಲಿ ಪಾಯಿಂಟ್ ಮ್ಯೂಟೇಷನ್, ಪ್ರಿನ್ಸಿಪ್ ಮ್ಯೂಟೇಷನ್ ಬಗ್ಗೆ ಕಲಿತೀವಿ. ಮತ್ತೆ ಕ್ರೋಮೋಸೋಮಲ್ ಕೂಡ 2 ಟೈಪ್ ಮಾಡ್ತಾರೆ, ಸ್ಟ್ರಕ್ಚರಲ್ ಆ್ಯಂಡ್ ನಂಬರಲ್ ಚೇಂಜಸ್ ಅಂತ. ಸೊ 1 by 1 ಸಿಂಪಲ್ ಆಗಿ ನೋಡ್ತಾ ಹೋಗೋಣ ಬನ್ನಿ. ಓಕೆ, ಮ್ಯೂಟೇಷನ್ ಡೆಫಿನಿಷನ್ ನೋಡೋಣ. ಡೆಫಿನಿಷನ್: ಮ್ಯೂಟೇಷನ್ ಈಸ್ ಎ ಸಡನ್ ಹೆರಿಟೇಬಲ್ ಚೇಂಜ್ ಇನ್ ದ ಜೆನೆಟಿಕ್ ಮೆಟೀರಿಯಲ್ DNA ಆಫ್ ಆನ್ ಆರ್ಗ್ಯಾನಿಸಮ್. ಅಂದರೆ ವೆರಿ ಸಿಂಪಲ್ ಆಗಿ ತಿಳ್ಕೊಳ್ಳಿ, ಮ್ಯೂಟೇಷನ್ ಅನ್ನೋದು ಒಂದು ಜೆನೆಟಿಕ್ ಮೆಟೀರಿಯಲ್ DNA ಸೀಕ್ವೆನ್ಸ್ ಏನಿದೆ ಅಲ್ಲಿ ಸಡನ್ ಆಗಿ ಚೇಂಜ್ ಆಗೋದು, ಒಟ್ನಲ್ಲಿ ಸಡನ್ ಆಗಿ ಚೇಂಜ್ ಆಗೋ ಒಂದು ಪ್ರೊಸೆಸ್ಗೆ ಮ್ಯೂಟೇಷನ್ ಅಂತ ಕರಿತೀವಿ. ಸೊ ಇದಕ್ಕೆ ಬೆಸ್ಟ್ ನಿಮ್ಮ ರಿಯಲ್ ಲೈಫಲ್ಲಿ ಆಗ್ತಕ್ಕಂಥ ನಿಮ್ಮ ರಿಲೇಟೆಡ್ ಎಕ್ಸಾಂಪಲನ್ನು ಕೊಡ್ತೀನಿ. ಸೊ ನಿಮ್ಮ ಫ್ಯಾಮಿಲಿಯಲ್ಲೇ ತಗೊಳ್ಳಿ ಒಂದು ಎಕ್ಸಾಂಪಲನ್ನು, ಚೆನ್ನಾಗಿ ಅರ್ಥ ಮಾಡ್ಕೋತೀರಾ. ಇವಾಗ ನಿಮ್ಮ ತಾತನಿಗೆ 5 ಬೆರಳಿವೆ ಕೈಗೆ, ಸೊ ನಿಮ್ಮ ತಂದೆಗೂ ಕೂಡ 5 ಬೆರಳಿವೆ, ಇವಾಗ ನಿಮಗೂ ಕೂಡ 5 ಬೆರಳಿವೆ. ಸೊ ನಿಮ್ಮ ಇಡೀ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ 5 ಬೆರಳು ಇರಬೇಕಾದ್ರೆ ನಿಮಗೆ ಹುಡ್ತಕ್ಕಂಥ ಬೇಬಿಗೆ ಏನಾದರೂ ಬೈ ಮಿಸ್ ಆಗಿ 6 ಬೆರಳು ಬಂದುಬಿಟ್ರೆ, ಅಲ್ಲಿ ಸಡನ್ ಆಗಿ ಚೇಂಜ್ ಆಯ್ತಲ್ವಾ. ಸೊ ಬೈ ಮಿಸ್ ಆಗಿ 6 ಬೆರಳು ಬಂದುಬಿಟ್ರೆ ಅದನ್ನು ನಾವು ಈ ಒಂದು ಪ್ರೊಸೆಸ್ಗೆ ಮ್ಯೂಟೇಷನ್ ಅಂತ ಕರಿತೀವಿ. ಒಟ್ನಲ್ಲಿ DNA ಸೀಕ್ವೆನ್ಸಸ್ಗಳಲ್ಲಿ, ಜೀನ್ಗಳಲ್ಲಿ ಸಡನ್ ಆಗಿ ಒಂದು ಸ್ಮಾಲ್ ಚೇಂಜ್ ಆಗೋದು. ಸೊ ಇದನ್ನು ಹೆರಿಟೇಬಲ್ ಚೇಂಜಸ್. ಸೊ ಇದನ್ನು ನಾವು ಮ್ಯೂಟೇಷನ್ ಅಂತ ಕರಿತೀವಿ. ಇಷ್ಟೇ, ವೆರಿ ಸಿಂಪಲ್. ಕ್ಲಿಯರ್ ಆಯಿತು ಅನ್ಕೋತೀನಿ. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ, ಮ್ಯೂಟೇಷನಲ್ಲಿ 2 ಟೈಪನ್ನು ನೋಡ್ತೀವಿ, ಜೀನ್ ಮ್ಯೂಟೇಷನ್ ಆ್ಯಂಡ್ ಕ್ರೋಮೋಸೋಮಲ್ ಮ್ಯೂಟೇಷನ್ ಅಂತ. ಸೊ ಇವಾಗ ಜೀನ್ ಮ್ಯೂಟೇಷನ್ ಬಗ್ಗೆ ಕ್ಲಿಯರ್ ಆಗಿ ತಿಳ್ಕೊಳ್ತಾ ಹೋಗೋಣ. ಓಕೆ, ಜೀನ್ ಮ್ಯೂಟೇಷನ್ ಅಂದರೆ, ಜೀನ್ ಮ್ಯೂಟೇಷನ್ ಇಸ್ ಅ ಹೆರಿಟೇಬಲ್ ಚೇಂಜ್ ಇನ್ ದ DNA ಸೀಕ್ವೆನ್ಸ್ ಆಫ್ ಅ ಜೀನ್. ಜೀನ್ ಮ್ಯೂಟೇಷನ್ ಇಸ್ ಅ ಸ್ಮಾಲ್ ಚೇಂಜ್. ಅಂದರೆ ಜೀನ್ ಮ್ಯೂಟೇಷನ್ ಅನ್ನೋದು ಕೂಡ ಒಂದು ಹೆರಿಟೇಬಲ್ ಚೇಂಜ್ ಇಂದ DNA ಸೀಕ್ವೆನ್ಸ್, DNA ಸೀಕ್ವೆನ್ಸ್ ಇರುತ್ತಲ್ಲ, ಆ DNA ಸೀಕ್ವೆನ್ಸಸ್ ಅಲ್ಲಿ ಒಂದು ಸ್ಮಾಲ್ ಚೇಂಜಸ್ ಆಗೋದು, ಇದನ್ನು ನಾವು ಜೀನ್ ಮ್ಯೂಟೇಷನ್ ಅಂತ ಕರಿತೀವಿ. ಸೊ ಇದಕ್ಕೆ ಇನ್ನೂ ಬೆಸ್ಟ್ ಆಗಿ ಹೇಳಬೇಕಂದ್ರೆ, ಈ ನಿಮ್ಮ PIV ಚಾಪ್ಟರ್ನ ತಗೊಳ್ಳಿ. ಈ ನಿಮ್ಮ ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಚಾಪ್ಟರಲ್ಲಿ ಸಾಕಷ್ಟು ಟಾಪಿಕ್ಗಳಿವೆ. ಆ ಟಾಪಿಕ್ಗಳಲ್ಲಿ ಯಾವುದಾದ್ರೂ ಒಂದು ಟಾಪಿಕನ್ನು ಡಿಲೀಟ್ ಮಾಡಿ ಆ ಪ್ಲೇಸ್ಗೆ ಹೊಸ ಟಾಪಿಕನ್ನು ಹಾಕೋದು. ಅಂದರೆ ಇಲ್ಲಿ ಪೂರ್ತಿ ಚಾಪ್ಟರ್ ಡಿಲೀಟ್ ಮಾಡಲ್ಲ, ಜಸ್ಟ್ ಒಂದು ಸ್ಮಾಲ್ ಚೇಂಜ್ ಮಾಡ್ತೀವಿ. ಒಂದು ಪೂರ್ತಿ ಚಾಪ್ಟರ್ಲಿ ಆಗಿರುವ ಆ ಒಂದು ಸಣ್ಣ ಬದಲಾವಣೆ ಇದೆಯಲ್ಲ, ಸೊ ಈ ಒಂದು ಸ್ಮಾಲ್ ಕಾನ್ಸೆಪ್ಟ್ಗೆ ನಾವು ಇಲ್ಲಿ ಜೀನ್ ಮ್ಯೂಟೇಷನ್ ಅಂತ ಕರಿತೀವಿ. ಓಕೆ, ಜೀನ್ ಮ್ಯೂಟೇಷನಲ್ಲಿ ಅಗೇನ್ ಡಿವೈಡೆಡ್ ಇಂಟು 2 ಟೈಪ್ಸ್. ಸೊ ಮ್ಯೂಟೇಷನ್ ಬಗ್ಗೆ ತಿಳ್ಕೊಂಡ್ರಿ, ಅದರಲ್ಲಿ ಬರೋ ಮೊದಲನೇ ಟೈಪು ಜೀನ್ ಮ್ಯೂಟೇಷನ್ ಬಗ್ಗೆ ಸ್ಟಡಿ ಮಾಡ್ತಿದ್ದಾರೆ ಈಗ. ಸೊ ಅದೇ ಜೀನ್ ಮ್ಯೂಟೇಷನಲ್ಲಿ ಮತ್ತೆ ಸಬ್ ಟೈಪ್ಸನ್ನು ಮಾಡ್ತಾರೆ. ಅದೇ ಫಸ್ಟ್ ಒನ್ ಪಾಯಿಂಟ್ ಮ್ಯೂಟೇಷನ್, ಸೆಕೆಂಡ್ ಒನ್ ಪ್ರಿನ್ಸಿಪ್ ಮ್ಯೂಟೇಷನ್ ಅಂತ. ಸೊ ಫಸ್ಟ್ ಒನ್ ಆಗಿರ್ತಕ್ಕಂಥ ಪಾಯಿಂಟ್ ಮ್ಯೂಟೇಷನ್ ಬಗ್ಗೆ ನೋಡೋಣ. ಪಾಯಿಂಟ್ ಮ್ಯೂಟೇಷನ್ ಈಸ್ ಅ ಹೆರಿಟೇಬಲ್ ಚೇಂಜ್ ಇನ್ 1 ಬೇಸ್ ಆಫ್ ದ DNA. ಅಂದರೆ ಪಾಯಿಂಟ್ ಮ್ಯೂಟೇಷನ್ ಅನ್ನೋದು ಕೂಡ 1 ಬೇಸ್ ಪೇರ್ ಆಫ್ DNA ಒಂದು ಸ್ಮಾಲ್ ಚೇಂಜ್ ಆಗೋದು. ಇಲ್ಲಿ ನೋಡಿ, ಕ್ಯಾಟ್ ಅಂತ ಇದೆ, ಸೊ ಬ್ಯಾಟ್ ಏನು ಚೇಂಜ್ ಆಗಿದೆ ರೀ ಅದರಲ್ಲಿ, ಜಸ್ಟ್ C ರಿಪ್ಲೇಸ್ ಆಗಿ B ಬಂದಿದೆ, ಕ್ಯಾಟ್ ಬ್ಯಾಟ್. ಇದು ಎಕ್ಸಾಮಲ್ಲಿ ಬರಿಬೇಡಿ, ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಕೊಟ್ಟಿರೋ ಎಕ್ಸಾಂಪಲ್. ಸೊ ಇಲ್ಲಿದೆ ನೋಡಿ, ಸಿಕಲ್ ಸೆಲ್ ಎನಿಮಿಲಿಯಾ, ಮಸ್ಟ್ ಆ್ಯಂಡ್ ಶುಡ್ ಇದನ್ನ ಎಕ್ಸಾಮಲ್ಲಿ ಮೆನ್ಷನ್ ಮಾಡಿ. ವೆರಿ ಈಸಿ ಎಕ್ಸಾಂಪಲ್ ಇದು, ಸಿಕಲ್ ಸೆಲ್ ಎನಿಮಿಲಿಯಾ ಪಾಯಿಂಟ್ ಮ್ಯೂಟೇಷನ್ಗೆ. ಸೊ ನಾನು ನಿಮಗೊಂದು ಪಿಕ್ಚರ್ ಕೂಡ ತೋರಿಸ್ತೀನಿ, ಇಲ್ಲಿ ನಿಮಗೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಾ ಪಾಯಿಂಟ್ ಮ್ಯೂಟೇಷನ್ ಬಗ್ಗೆ. ಇಲ್ಲಿ ನೋಡಿ, DNA ಸೀಕ್ವೆನ್ಸಸ್ ಇದೆ ನಿಮ್ಮ ಮುಂದೆ, ಅಡಿನಿನ್, ಸೈಟೋಸಿನ್, ಥೈಮಿನ್, ಗ್ವಾನಿನ್ ಅಂತ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಏರೋ ಮಾರ್ಕ್ ಕೊಟ್ಟಿದ್ದಾರಲ್ಲ, ಸೊ ಇದನ್ನು ಸ್ವಲ್ಪ ಕೇರ್ಫುಲಿ ಅಬ್ಸರ್ವ್ ಮಾಡಿ. ಇಲ್ಲಿ ನೋಡಿ, ಅಡಿನಿನ್ ಇದೆ, ಸೊ ಕೆಳಗಡೆ ಗ್ವಾನಿನ್ ಇದೆ. ಈ ಪೂರ್ತಿ DNA ಸೀಕ್ವೆನ್ಸಸ್ಗಳಲ್ಲಿ ಎಲ್ಲಾನು ಸೇಮ್ ಇದೆ, ಅಡಿನಿನು, ಸೈಟೋಸಿನು ಅಂತ ಎಲ್ಲಾನು ಸೇಮ್ ಇರಬೇಕಾದ್ರೆ ಇಲ್ಲಿ ನೋಡಿ, ಏರೋ ಮಾರ್ಕ್ ಕೊಟ್ಟಿದ್ದಾರಲ್ಲ, ಎ ಜಾಗದಲ್ಲಿ ರಿಪ್ಲೇಸ್ ಆಗಿ G ಬಂದಿದೆ. ಒಂದು ಪಾಯಿಂಟ್, ಜಸ್ಟ್ ಒಂದು ಪಾಯಿಂಟ್ ಅಷ್ಟೇ ಚೇಂಜ್ ಆಯ್ತಲ್ಲ, ಈ ಒಂದು ಪಾಯಿಂಟ್ ಅಷ್ಟೇ ಚೇಂಜ್ ಆಗಿರೋ ಈ ಒಂದು ಕಾನ್ಸೆಪ್ಟನ್ನು ಪಾಯಿಂಟ್ ಮ್ಯೂಟೇಷನ್ ಅಂತ ಕರೀತಾರೆ. ಜಾಸ್ತಿ ಚೇಂಜ್ ಏನಾಗಿಲ್ಲ, ಜಸ್ಟ್ ಒಂದು ಮಾತ್ರ ರಿಪ್ಲೇಸ್ ಆಗಿದೆ. ಸೊ ಈ ಒಂದು ಪಾಯಿಂಟ್ ಅಷ್ಟು ಚೇಂಜ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ಗೆ ಪಾಯಿಂಟ್ ಮ್ಯೂಟೇಷನ್ ಅಂತ ಕರೀತಾರೆ. ಇಷ್ಟೇ. ಓಕೆ, ಪಾಯಿಂಟ್ ಮ್ಯೂಟೇಷನ್ ಬಗ್ಗೆ ಅರ್ಥ ಆಯಿತು ಅನ್ಕೋತೀನಿ. ಇವಾಗ ಪ್ರಿನ್ಸಿಪ್ ಮ್ಯೂಟೇಷನ್ ನೋಡೋಣ. ಪ್ರಿನ್ಸಿಪ್ ಮ್ಯೂಟೇಷನ್ ಈಸ್ ಅ ಹೆರಿಟೇಬಲ್ ಚೇಂಜ್ ಇನ್ ದ DNA ಕಾಸ್ಡ್ ಬೈ ದ ಎಡಿಷನ್ ಆರ್ ಅ ಡಿಲಿಷನ್ ಆಫ್ ಅ ಬೇಸಿಸ್. ಅಂದರೆ ಇಲ್ಲಿ ಏನಾಗುತ್ತಂದ್ರೆ, ಒಂದು ಎಡಿಷನ್ ಆದರೂ ಆಗ್ಬೋದು ಅಥವಾ ಡಿಲಿಷನ್ ಆದರೂ ಆಗ್ಬೋದು. ಅಂದರೆ ನಾನು ಈಗಷ್ಟೇ ಒಂದು DNA ಸೀಕ್ವೆನ್ಸ್ ಏನು ತೋರಿಸ್ದಲ್ಲ, ಆ DNA ಸೀಕ್ವೆನ್ಸಸ್ಗಳಲ್ಲಿ ಒಂದು ಸೀಕ್ವೆನ್ಸ್
ಎಕ್ಸ್ಟ್ರಾ ಆ್ಯಡ್ ಆದರೂ ಆಗ್ಬೋದು, ಆ್ಯಡ್ ಅಂದರೆ ಅಡಿಷನ್ ಆದರೂ ಆಗ್ಬೋದು, ಅಥವಾ ಇರ್ತಕ್ಕಂತಹ DNA ಬೇಸ್ ಪೇರ್ ಸೀಕ್ವೆನ್ಸ್ಗಳಲ್ಲಿ ಒಂದು ಸೀಕ್ವೆನ್ಸು ಡಿಲೀಟ್ ಆಗಾದರೂ ಹೋಗ್ಬೋದು. ಈ ಒಂದು ಸ್ಮಾಲ್ ಕಾನ್ಸೆಪ್ಟ್ಗೆ ಪ್ರಿನ್ಸಿಪ್ ಮ್ಯೂಟೇಷನ್ ಅಂತಾರೆ. ಸೊ ಅದಕ್ಕೂ ಕೂಡ ನಾನೊಂದು ಇಮೇಜ್ ತೋರಿಸ್ತೀನಿ, ನೋಡ್ಕೊಂಬನ್ನಿ. ಇಲ್ಲಿ ನೋಡಿ, ಇಲ್ಲಿಯೂ ಕೂಡ ಮೇಲ್ಗಡೆ ಒಂದು DNA ಸೀಕ್ವೆನ್ಸ್ ಇದೆ, ಕೆಳಗಡೆನೂ ಕೂಡ ಒಂದು DNA ಸೀಕ್ವೆನ್ಸ್ ಇದೆ. ಇಲ್ಲಿ ಅಬ್ಸರ್ವ್ ಮಾಡಿ, ಕೋಡಾನ್ 5 ಇದೆಯಲ್ಲ ಹೈಲೈಟ್ ಮಾಡಿರೋದು, ಅಲ್ಲಿ ಅಬ್ಸರ್ವ್ ಮಾಡಿ ಏನಿದೆ ಸೀಕ್ವೆನ್ಸು C ಆ್ಯಂಡ್ G ಇದೆ. C, G ಆ್ಯಂಡ್ G ಇದೆ. ಸೊ ಆಸ್ ಇಟ್ ಈಸ್ ಅದೇ ಕೆಳಗಡೆ ಕೋಡಾನ್ 5 ಅಲ್ಲಿ ಏನಾಗಿದೆ ಅಂದರೆ C ಆ್ಯಂಡ್ G ಅನ್ನೋದು ಡಿಲೀಟ್ ಆಗಿದೆ, ಡೈರೆಕ್ಟ್ ಆಗಿ GA ಅಂತ ಕೊಟ್ಟಿದ್ದಾರೆ. ಸೊ ಇಷ್ಟೇ ಕಾನ್ಸೆಪ್ಟು. ಈ ಒಂದು ಪ್ರಿನ್ಸಿಪ್ ಮ್ಯೂಟೇಷನ್ ಅಲ್ಲಿ ಎಕ್ಸ್ಟ್ರಾ ಆ್ಯಡ್ ಆದರೂ ಆಗಿರುತ್ತೆ, ಅಥವಾ ಈ ಇರ್ತಕ್ಕಂಥ DNA ಸೀಕ್ವೆನ್ಸ್ ಅಲ್ಲಿ ಇಷ್ಟರಲ್ಲಿ ಯಾವುದಾದ್ರೂ ಒಂದು ಡಿಲೀಟ್ ಆಗಾದರೂ ಹೋಗಿರುತ್ತೆ. ಇಷ್ಟೇ ಕಾನ್ಸೆಪ್ಟು. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಯಿತು ಅನ್ಕೋತೀನಿ. ಸೊ ಇಷ್ಟೊತ್ತವರೆಗೂ ನಾವು ಸ್ಟಡಿ ಮಾಡಿದ್ದು ಮ್ಯೂಟೇಷನ್ ಅಂದರೆ ಏನು. ಸೊ ಅದರಲ್ಲಿ ಮೊದಲೇ ಟೈಪ್ ಆಗಿರೋ ಜೀನ್ ಮ್ಯೂಟೇಷನ್, ಮತ್ತು ಜೀನ್ ಮ್ಯೂಟೇಷನಲ್ಲಿ ಬರ್ತಕ್ಕಂಥ ಅಗೇನ್ ಸಬ್ ಟೈಪ್ಸ್ ಆಗಿರೋ ಪಾಯಿಂಟ್ ಮ್ಯೂಟೇಷನ್ ಆ್ಯಂಡ್ ಪ್ರಿನ್ಸಿಪ್ ಮ್ಯೂಟೇಷನ್. ಇಷ್ಟಾಗಿತ್ತು ಕಾನ್ಸೆಪ್ಟು. ಸೊ ನಾನು ನೆಕ್ಸ್ಟ್ ಸ್ಟಡಿ ಮಾಡೋದು ಮ್ಯೂಟೇಷನಲ್ಲಿ ಬರ್ತಕ್ಕಂಥ ಎರಡನೇ ಟೈಪ್ ಆಗಿರೋ ಕ್ರೋಮೋಸೋಮಲ್ ಮ್ಯೂಟೇಷನ್. ಓಕೆ, ಕ್ರೋಮೋಸೋಮಲ್ ಮ್ಯೂಟೇಷನ್ ನೋಡೋದಾದರೆ, ಕ್ರೋಮೋಸೋಮಲ್ ಮ್ಯೂಟೇಷನ್ ಇಸ್ ಅ ಹೆರಿಟೇಬಲ್ ಚೇಂಜ್ ಇನ್ ದ ನಂಬರ್ ಆರ್ ಸ್ಟ್ರಕ್ಚರ್ ಆಫ್ ಅ ಕ್ರೋಮೋಸೋಮ್ಸ್. ಇಲ್ಲೇನಾಗುತ್ತಪ್ಪ ಕ್ರೋಮೋಸೋಮಲ್ ಮ್ಯೂಟೇಷನಲ್ಲಿ, ನಂಬರ್ ಚೇಂಜ್ ಆಗುತ್ತೆ ಕ್ರೋಮೋಸೋಮ್ದು, ಅಥವಾ ಸ್ಟ್ರಕ್ಚರ್ ಚೇಂಜ್ ಆಗುತ್ತೆ. ಸೊ ಇದನ್ನು ನಾವು ಕ್ರೋಮೋಸೋಮಲ್ ಮ್ಯೂಟೇಷನ್ ಅಂತ ಕರಿತೀವಿ. ಸೊ ಇನ್ನು ಇನ್ನೂ ಈಸಿಯಾಗಿ ಹೇಳಬೇಕಂದ್ರೆ, ಇವಾಗ ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ ಹೋಗಿ ಜೀನ್ ಮ್ಯೂಟೇಷನಲ್ಲಿ ಏನು ಮಾಡಿದ್ರಿ, ಒಂದು ಚಾಪ್ಟ್ರಲ್ಲಿರೋ ಸಣ್ಣ ಟಾಪಿಕನ್ನು ಚೇಂಜ್ ಮಾಡಿದ್ರಿ, ಒಂದು ಚಾಪ್ಟ್ರಲ್ಲಿರೋ ಸಣ್ಣ ಟಾಪಿಕನ್ನು ಡಿಲೀಟ್ ಮಾಡಿದ್ರಿ. ಬಟ್ ಕ್ರೋಮೋಸೋಮಲ್ ಮ್ಯೂಟೇಷನಲ್ಲಿ ಏನಾಗುತ್ತೆ ಅಂದರೆ, ಆ ಪೂರ್ತಿ ಚಾಪ್ಟ್ರನ್ನೇ ಡಿಲೀಟ್ ಮಾಡಿ ಆ ಪ್ಲೇಸಿಗೆ ಹೊಸ ಚಾಪ್ಟರ್ನ ಆ್ಯಡ್ ಮಾಡಬೇಕು ನೀವು. ಅಂದರೆ ನಾನು ಯಾಕೆ ಚಾಪ್ಟರ್ದು ಎಕ್ಸಾಂಪಲ್ ಹೇಳ್ತಿದ್ದೀನಿ ನಿಮಗೆ ಅಂದರೆ, ಇಷ್ಟೇ, ಏನಿಲ್ಲ, ಜೀನ್ ಮ್ಯೂಟೇಷನಲ್ಲಿ ಸಣ್ಣ ಚೇಂಜ್ ಆಗುತ್ತೆ, ಸಣ್ಣ ಟಾಪಿಕ್ ವೇರಿಯೇಷನ್ ಮಾಡಿದ್ರಲ್ಲ ನೀವು ಚಾಪ್ಟ್ರಲ್ಲಿ, ಸೊ ಸಣ್ಣ ಚೇಂಜಸ್, ಇದು ಯಾವುದೇ ರೀತಿ ಎಫೆಕ್ಟ್ ಮಾಡಲ್ಲ. ಬಟ್ ಕ್ರೋಮೋಸೋಮಲ್ ಮ್ಯೂಟೇಷನಲ್ಲಿ ದೊಡ್ಡ ಚೇಂಜ್ ಆಗುತ್ತೆ, ಇದು ಎಫೆಕ್ಟನ್ನು ಮಾಡುತ್ತೆ. ಸೊ ಇದೇ ಕ್ರೋಮೋಸೋಮಲ್ ಮ್ಯೂಟೇಷನ್. ಓಕೆ, ಇದು ನಂಬರಲ್ಲಿ ಹೆಂಗೆ ಚೇಂಜ್ ಆಗುತ್ತೆ ಮತ್ತು ಸ್ಟ್ರಕ್ಚರಲ್ಲಿ ಹೆಂಗೆ ಚೇಂಜ್ ಆಗುತ್ತೆ ಅಂತ ನೋಡೋದಾದರೆ, ನಂಬರಲ್ಲಿ ಇವಾಗ ಒಂದು ನಾರ್ಮಲ್ ಆಗಿರ್ತಕ್ಕಂಥ ಹೆಲ್ದಿ ಬೇಬಿ ಫಾರ್ಮೇಷನ್ ಆಗಬೇಕಾಗಿತ್ತಂದರೆ ನಮಗೆ ಎಷ್ಟು ಕ್ರೋಮೋಸೋಮ್ಸ್ ಬೇಕು? 46 ಅಲ್ವಾ? ಸೊ ಸಮ್ಟೈಮ್ಸ್ ಏನಾಗುತ್ತಂದರೆ 46 ಇರಬೇಕಾದ ಕ್ರೋಮೋಸೋಮ್ ಪ್ಲೇಸಲ್ಲಿ ಸಮ್ಟೈಮ್ಸು 47 ಕ್ರೋಮೋಸೋಮ್ಸ್ ಆಗುತ್ತೆ, ಸಮ್ಟೈಮ್ಸು 45 ಆಗುತ್ತೆ. ಅಂದರೆ ಜಾಸ್ತಿ ಆದರೂ ಆಗ್ಬೋದು ಅಥವಾ ಕಡಿಮೆ ಆದರೂ ಆಗ್ಬೋದು. ಈ ಥರ ಏನು ಕ್ರೋಮೋಸೋಮಲ್ ನಂಬರ್ ವೇರಿಯೇಷನ್ ಆಗುತ್ತಲ್ಲ, ಇದನ್ನು ಕ್ರೋಮೋಸೋಮಲ್ ಮ್ಯೂಟೇಷನಲ್ಲಿ ನಂಬರಲ್ಲಿ ಚೇಂಜಸ್ ಅಂತ ಕರೀತಾರೆ. ಇಷ್ಟೇ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದೆ, ಹೇಳಿ ನೋಡೋಣ, ಇದಕ್ಕೆ ಯಾವ ಡಿಸೀಸ್ ಬರುತ್ತೆ ಅಂದರೆ, ಇವಾಗ 46 ಕ್ರೋಮೋಸೋಮ್ ಅಂದರೆ ಒಂದು ಹೆಲ್ದಿ ಬೇಬಿ ಫಾರ್ಮೇಷನ್ ಆಗುತ್ತೆ. ಏನಾದರೂ ಕ್ರೋಮೋಸೋಮ್ ವೇರಿಯೇಷನ್ ಆದಾಗ ಬೇಬಿ ಹೆಲ್ದಿಯಾಗಿ ಹುಟ್ಟಕ್ಕೆ ಚಾನ್ಸೇ ಇಲ್ಲ, ಯಾವುದಾದ್ರೂ ಡಿಸೀಸ್ ಬರುತ್ತೆ. ಸೊ ಆ ಡಿಸೀಸ್ಗಳು ಹೇಳಿ ನೋಡೋಣ. ಸೊ ಯಾರ್ಯಾರೆಲ್ಲ ಜೆನೆಟಿಕ್ ಡಿಸಾರ್ಡರ್ ಟಾಪಿಕನ್ನು ಓದಿದ್ದೀರಾ, ಸೊ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ, ಅವರು ಡೆಫಿನೆಟ್ಲಿ ಕ್ವೆಶನ್ಗೆ ಆನ್ಸರ್ ಮಾಡೇ ಮಾಡ್ತೀರಾ. ಸೊ ಇನ್ನೂ ಯಾರ್ಯಾರು ಆ ಟಾಪಿಕನ್ನು ಓದಿಲ್ಲ, ಸೊ ಚೆನ್ನಾಗಿ ಓದಿ, ಇನ್ನೂ ಟೈಮ್ ಇದೆ. ಸೊ ಮ್ಯಾಮ್ ನಮ್ಮ ಹತ್ರ ಓದೋಷ್ಟು ಪೇಷನ್ಸ್ ಇಲ್ಲ ಅಂದರೆ ಅದಕ್ಕೂ ಕೂಡ ಒಂದು ಸೊಲ್ಯೂಷನನ್ನು ಕೊಡ್ತೀನಿ. ಸೊ ನಾನು ಆಲ್ರೆಡಿ ಆ ಜೆನೆಟಿಕ್ ಡಿಸಾರ್ಡರ್ ಟಾಪಿಕ್ ಬಗ್ಗೆ ಪೂರ್ತಿ ಕನ್ನಡದಲ್ಲೇ ವಿವರಣೆ ಮಾಡಿದ್ದೀನಿ, ವಿಡಿಯೋ ಮಾಡಿದ್ದೀನಿ. ಸೊ ಆಲ್ರೆಡಿ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ವಿಡಿಯೋ ಲಿಂಕ್ ಕೂಡ ಕೊಡ್ತೀನಿ. ಸೊ ಒಂದ್ಸರಿ ಆ ವಿಡಿಯೋ ನೋಡಿ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಡ್ತೀರಾ. ಓಕೆ, ಈಗ ಅರ್ಥ ಆಯಿತು ಅನ್ಕೋತೀನಿ ಯಾವ್ಯಾವ ಡಿಸೀಸ್ ಬಂದಿರುತ್ತೆ ಅಂತ ಥಿಂಕ್ ಮಾಡಿರ್ತೀರಾ. ಅದೇ ಡೌನ್ ಸಿಂಡ್ರೋಮು, ಕ್ಲೈನ್ಫೆಲ್ಟರ್ ಸಿಂಡ್ರೋಮು, ಟರ್ನರ್ ಸಿಂಡ್ರೋಮ್ ರೀ. ಸೊ ಹೆಂಗಂದರೆ ಡೌನ್ ಸಿಂಡ್ರೋಮಲ್ಲಿ ಏನಾಗುತ್ತೆ, 47 ಕ್ರೋಮೋಸೋಮ್, ಒಂದು ಕ್ರೋಮೋಸೋಮ್ ಎಕ್ಸ್ಟ್ರಾ ಆಗಿರುತ್ತೆ. ಅದೇ ಟರ್ನರಲ್ಲಿ ಒಂದು ಕ್ರೋಮೋಸೋಮ್ ಕಡಿಮೆ ಆಗಿರುತ್ತೆ, 45 ಆಗಿರುತ್ತೆ. ಈ ಥರ ಏನಾದರೂ ವೇರಿಯೇಷನ್ ಆದರೆ ನಂಬರಲ್ಲಿ ಹುಡ್ತಕ್ಕಂಥ ಬೇಬಿಗೆ ಈ ಥರದ ಡಿಸೀಸ್ ಬರೋ ಪಾಸಿಬಿಲಿಟಿ ಇರುತ್ತೆ. ಸೊ ಇಷ್ಟೊತ್ತವರೆಗೂ ನಾನು ಹೇಳಿದ್ದು ನಿಮಗೆ ನಂಬರಲ್ಲಿ ಚೇಂಜಸ್ ಆದರೆ ಏನೇನಾಗುತ್ತೆ ಅನ್ನೋದು ಮಾತ್ರ. ಈಗ ಸ್ಟ್ರಕ್ಚರಲ್ಲಿ ಚೇಂಜಸ್ ಆದರೆ ಏನೇನಾಗುತ್ತೆ ಅಂತ ನೋಡೋಣ. ಕ್ರೋಮೋಸೋಮಲ್ ಮ್ಯೂಟೇಷನಲ್ಲಿ ಸ್ಟ್ರಕ್ಚರ್ ಹೆಂಗೆ ಚೇಂಜ್ ಆಗುತ್ತೆ, ಸೊ ಅದಕ್ಕೂ ಕೂಡ ಸಬ್ ಟೈಪ್ಸ್ ಬರ್ತವೆ. ತುಂಬ ಈಸಿ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ನೋಡಿ, ಡಿಲೀಷನ್, ಡುಪ್ಲಿಕೇಶನ್, ಇನ್ವರ್ಷನ್ ಆ್ಯಂಡ್ ಟ್ರಾನ್ಸ್ಲೊಕೇಶನ್ ಅಂತ ಬರುತ್ತೆ. ಇಲ್ಲಿ ನೋಡಿ, ಡಿಲೀಷನ್ ಅಂದರೆ ಲಾಸ್ ಆಫ್ ಅ ಕ್ರೋಮೋಸೋಮ್ ಪಾರ್ಟ್. ನೇಮನ್ನು ಇಟ್ಕೊಂಡು ನೀವು ಎಷ್ಟು ಚೆನ್ನಾಗಿ ಫೈಂಡ್ ಮಾಡ್ಬೋದು ಅಂದರೆ, ಡಿಲೀಷನ್ ಅಂದರೆ ಡಿಲೀಟ್ ಆಗಿ ಹೋಗೋದು, ನೆನ್ಪಿಟ್ಕೊಂಬೇಡಿ. ಕ್ರೋಮೋಸೋಮು ಲಾಸ್ ಆಗೋದಂದ್ರೆ ಏನು, ಇಟ್ ಮೀನ್ಸ್ ಡಿಲೀಟ್ ಆಗೋದು, ಇದು ಡಿಲೀಷನ್ ಅಂತ ಕರೀತಾರೆ. ಡುಪ್ಲಿಕೇಶನ್ ಅಂದರೆ ಡಬಲ್ ಆಗೋದು. ರಿಪೀಟೆಡ್ ಆಫ್ ಅ ಕ್ರೋಮೋಸೋಮ್ ಪಾರ್ಟ್ ಅಂದರೆ ಆಸ್ ಇಟ್ ಈಸ್ ಇದ್ದಿದ್ದು ರಿಪೀಟ್ ಆಗೋದು. ಸೊ ಇನ್ವರ್ಷನ್ ಅಂದರೆ ರಿವರ್ಸ್ಡ್ ಕ್ರೋಮೋಸೋಮ್ ಪಾರ್ಟ್, ಕ್ರೋಮೋಸೋಮ್ ಪಾರ್ಟ್ಗಳು ರಿವರ್ಸ್ ಆಗೋದನ್ನು ಇನ್ವರ್ಷನ್ ಅಂತೀವಿ. ಸೊ ಟ್ರಾನ್ಸ್ಲೊಕೇಶನ್, ಇದು ಕೂಡ ನೇಮಲ್ಲೇ ಹೇಳ್ಬೋದು ನೀವು, ಟ್ರಾನ್ಸ್ಫರ್ ಆಗುತ್ತೆ. ಸೊ ಇಲ್ಲೇನಂದರೆ ಮೂಮೆಂಟ್ ಆಫ್ ಅ ಕ್ರೋಮೋಸೋಮ್ ಪಾರ್ಟ್,
ಕ್ರೋಮೋಸೋಮ್ ಪಾರ್ಟ್ ಏನಿದೆಯಲ್ಲ ಅದು ಆ ಕಡೆಯಿಂದ ಈ ಕಡೆ ಮೂವ್ಮೆಂಟ್ ಆಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ, ಇಷ್ಟೇ. ಸೊ ಇದಿಷ್ಟ ಆಗಿತ್ತು ಕ್ರೋಮೋಸೋಮಲ್ ಮ್ಯೂಟೇಷನ್ದು ಟೈಪ್ಸು ಆ್ಯಂಡ್ ಸಬ್ ಟೈಪ್ಸು. ಸೊ ಐ ಹೋಪ್ ನಿಮಗೆ ಅರ್ಥ ಆಯ್ತು ಅನ್ಕೋತೀನಿ. ಸೊ ಇಲ್ಲಿ ನೋಡಿ ಡಿಲೀಷನ್ ಹೆಂಗಾಗ್ತಿದೆ, ಡುಪ್ಲಿಕೇಶನ್ ಹೆಂಗಾಗ್ತಿದೆ ಆ್ಯಂಡ್ ಇನ್ವರ್ಷನ್ ಹೆಂಗಾಗ್ತಿದೆ ಅಂತ ನೋಡೋಣ. ಸೊ ಫಸ್ಟ್ ಒಂದು ಡಿಲೀಷನ್ ಅಬ್ಸರ್ವ್ ಮಾಡಿ. ಫಸ್ಟ್ ಇಮೇಜಲ್ಲಿ ಏನಾಗ್ತಿದೆ, ಇಲ್ಲಿ 2 ಕ್ರೋಮೋಸೋಮ್ಗಳಿವೆ. 2 ಕ್ರೋಮೋಸೋಮ್ಗಳು ಇಲ್ಲಿ ಒಂದು ಕ್ರೋಮೋಸೋಮಲ್ಲಿ ಇರ್ತಕ್ಕಂಥ ಒಂದು ಪಾರ್ಟು ಸೆಕೆಂಡ್ ಕ್ರೋಮೋಸೋಮಲ್ಲಿ ಇಲ್ಲ. ಅಂದರೆ ಆಲ್ರೆಡಿ ಇಲ್ಲಿ ಇರ್ತಕ್ಕಂಥ ಪಾರ್ಟು ಸೆಕೆಂಡ್ ಕ್ರೋಮೋಸೋಮಲ್ಲಿ ಡಿಲೀಟ್ ಆಗಿದೆ. ಸೊ ಆಲ್ಸೋ ಹೈಟ್ ಕೂಡ ವೇರಿಯೇಷನ್ ಆಗಿದೆ. ಸೊ ಇದನ್ನು ನಾವೇನಂತೀವಿ ಅಂದರೆ ಡಿಲೀಷನ್ ಅಂತೀವಿ. ಅಂದರೆ ಟೋಟಲಿ ಡಿಲೀಟ್ ಆಗಿದೆ ಒಂದು ಪಾರ್ಟು ಅಂದಂಗೆ. ಸೊ ಡುಪ್ಲಿಕೇಶನ್ ಅಂದರೆ ಡಬಲ್ ಆಗೋದು. ಇಲ್ಲಿ ನೋಡಿ ಇಲ್ಲಿರ್ತಕ್ಕಂಥ ಕ್ರೋಮೋಸೋಮಲ್ಲಿ ಇರ್ತಕ್ಕಂಥ ಪಾರ್ಟು ಇಲ್ಲಿ ರಿಪ್ಲೇಸ್ ಆಗಿದೆ, ಆ್ಯಸ್ ಇಟ್ ಈಸ್ ಇಲ್ಲಿ ರಿಪ್ಲೇಸ್ ಆಗಿದೆ, ಅಗೇನ್ ಇಲ್ಲಿ ಡಬಲ್ ಆಗಿದೆ. ಸೊ ಇದರ ಡುಪ್ಲಿಕೇಶನ್ ಅಂತೀವಿ. ಅಂದರೆ ಕಾಪಿಡ್ ಆಗುತ್ತೆ, ಕಾಪಿಡ್ ಆಗೋದಕ್ಕೆ ನಾವು ಡುಪ್ಲಿಕೇಶನ್ ಅಂತೀವಿ. ಸೊ ದೆನ್ ನೆಕ್ಸ್ಟ್ ಇನ್ವರ್ಷನ್ ನೋಡೋದಾದರೆ ಇಲ್ಲಿ ನೋಡಿ ಇಲ್ಲಿರ್ತಕ್ಕಂಥ ಕ್ರೋಮೋಸೋಮಲ್ಲಿರೋ ಪಾರ್ಟು ಇಲ್ಲಿ ಇನ್ವರ್ಷನ್ ಆಗಿದೆ, ದೆನ್ ಇದು ಇಲ್ಲಿ ಇನ್ವರ್ಷನ್ ಆಗಿದೆ, ಇಷ್ಟೇ. ಇದು ಡಿಲೀಷನ್, ಡುಪ್ಲಿಕೇಶನ್ ಮತ್ತು ಇನ್ವರ್ಷನ್ ಹೆಂಗಾಯ್ತು ಅನ್ನೋದಕ್ಕೆ ಎಕ್ಸಾಂಪಲ್ಸು. ಲಾಸ್ಟ್ ಪಾರ್ಟ್ ಆಗಿರೋ ಟ್ರಾನ್ಸ್ಲೊಕೇಶನ್ ಹೇಗಾಗುತ್ತೆ ಅಂತ ನೋಡೋದಾದರೆ ಸೊ ಇಲ್ಲಿ ಅಬ್ಸರ್ವ್ ಮಾಡಿ 2 ಕ್ರೋಮೋಸೋಮ್ಸ್ಗಳು ಬೇರೆ ಬೇರೆ ಕಲರ್ ಇವೆ. ಸೊ ಹೆಂಗೆ ಟ್ರಾನ್ಸ್ಫರ್ ಆಗಿದೆ, ಬೇರೆ ಬೇರೆ ಥರ ಟ್ರಾನ್ಸ್ಫರ್ ಆಗಿದೆ ನೋಡಿ. ಇಲ್ಲಿ 2 ಕ್ರೋಮೋಸೋಮ್ಸ್ಗಳಿವೆ, ಫಸ್ಟ್ ಒನ್ ಸೊ ಸೆಕೆಂಡ್ ಒನ್ ಅಂತ. ಇಲ್ಲಿ ಏನಾಗುತ್ತಪ್ಪ ಅಂತಂದರೆ ಇಲ್ಲಿರ್ತಕ್ಕಂಥ ಕ್ರೋಮೋಸೋಮು ಇದಕ್ಕೆ ಆ್ಯಡ್ ಆಗಿದೆ. ಸೊ ಇಲ್ಲಿರ್ತಕ್ಕಂಥ ಕ್ರೋಮೋಸೋಮು ಈ ಕ್ರೋಮೋಸೋಮ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಇಲ್ಲಿ ನೋಡಿ ಯಾವ ಥರ ಟ್ರಾನ್ಸ್ಫರ್ ಆಗಿದ್ದಾವೆ ಅಂತ. ಸೊ ಇದು ಇಲ್ಲಿಗೆ ಟ್ರಾನ್ಸ್ಫರ್ ಆಗಿದೆ. ಸೊ ಒಟ್ಟಿನಲ್ಲಿ ಈ ಕ್ರೋಮೋಸೋಮಿಂದ ಈ ಕ್ರೋಮೋಸೋಮ್ ಟ್ರಾನ್ಸ್ಫರ್ ಆಗೋದನ್ನು ಟ್ರಾನ್ಸ್ಲೊಕೇಶನ್ ಅಂತೀವಿ, ಇಷ್ಟೇ. ಇದುವರೆಗೂ ಏನೆಲ್ಲ ಕಲ್ತಿರಲ್ಲ ಟೈಪ್ಸು, ಸಬ್ ಟೈಪ್ಸು, ಸೊ ಇದಿಷ್ಟು ಕೂಡ ಮ್ಯೂಟೇಷನ್ ಟಾಪಿಕ್ ಎಕ್ಸ್ಪ್ಲನೇಷನ್ ಆಗಿತ್ತು. ಸೊ ಕ್ಲಿಯರ್ ಆಯಿತು ಅನ್ಕೋತೀನಿ. ಇನ್ನೂ ಯಾರಿಗೆ ಈ ಟಾಪಿಕ್ ಮೇಲೆ ಏನು ಡೌಟ್ಸ್ ಇದೆ, ಸೊ ಮ್ಯಾಮ್ ನಮ್ಗೆ ಇನ್ನೂ ಅರ್ಥ ಆಗಿಲ್ಲ ಮ್ಯಾಮ್ ಅನ್ನೋರು ಯಾರಾದರೂ ಇದ್ದರೆ ಚಿಂತೆ ಮಾಡಬೇಡಿ. ಸೊ ನೀವು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಡೌಟ್ಸ್ಗಳನ್ನು ಕೇಳಿ ನಾನು ಖಂಡಿತ ರೆಸ್ಪಾನ್ಸ್ ಮಾಡ್ತೀನಿ. ಓಕೆ, ಅದೆಲ್ಲ ಬಿಟ್ಟಾಕಿ. ಓಕೆ, ನಾನೊಂದು ಕ್ವೆಶನ್ ಕೇಳ್ತೀನಿ ನಿಮಗೆ. ಇಷ್ಟೊತ್ತವರೆಗೂ ಮ್ಯೂಟೇಷನ್ ಟಾಪಿಕ್ ಬಗ್ಗೆ ಏನೋ ಕಲ್ತ್ರಿ. ಸೊ ಒಬ್ಬರಿಗಾದರೂ ನಿಮ್ಮ ತಲೆಯಲ್ಲಿ ಡೌಟ್ಸ್ಗಳು ಬಂದ್ವಾ? ಹೆಂಗಪ್ಪ ಅಂತಂದರೆ ಮ್ಯಾಮ್ ಈ ಮ್ಯೂಟೇಷನ್ ಟಾಪಿಕ್ ಯಾಕೆ ಕಲಿಬೇಕು? ಸೊ ಓಕೆ, ಮ್ಯೂಟೇಷನ್ ಏನೋ ಕಲ್ತೀವಿ ಮ್ಯಾಮ್, ನಾವು ಮ್ಯೂಟೇಷನ್ ಟೈಪ್ಸ್ ಬಗ್ಗೆ ತಿಳ್ಕೊಂಡ್ವಿ, ಮ್ಯೂಟೇಷನ್ ಸಬ್ ಟೈಪ್ಸ್ ಬಗ್ಗೆನೂ ತಿಳ್ಕೊಂಡ್ವಿ. ಸೊ ಮ್ಯೂಟೇಷನ್ ಅನ್ನೋ ಟಾಪಿಕ್ನ ನಾವು ಯಾಕೆ ಕಲಿಬೇಕು? ಇದರಿಂದ ನಮ್ಗೆ ಏನು ನಾಲೆಜ್ ಸಿಕ್ತು, ಇದರಿಂದ ನಮ್ಗೆ ಏನು ಯೂಸು, ಅದೆಲ್ಲ ಒಂದು ಸೈಡ್ ಬಿಟ್ಟಾಕಿ. ಈ ಮ್ಯೂಟೇಷನು ಟಾಪಿಕ್ ಏನಿದೆಯಲ್ಲ, ಟಾಪಿಕ್ದು ನೇಮ್ ಮ್ಯೂಟೇಷನ್ನು. ಸೊ ಇದು ಹೇಗಾಯಿತು, ಇದ್ರ ಮೇನ್ ಫ್ಯಾಕ್ಟ್ರಿ ಯಾವುದು, ಈ ಮ್ಯೂಟೇಷನ್ ಆಗೋಕ್ಕೆ ಕಾರಣ ಏನು, ಸಾಕಷ್ಟು ಡೌಟ್ಗಳಿವೆ ಕಣ್ರಿ. ಸೊ ಇಷ್ಟೆಲ್ಲದರಲ್ಲಿ ನಿಮ್ಮ ತಲೆಯಲ್ಲಿ ಒಂದಾದರೂ ಬಂದಿರ್ಬೋದಲ್ವಾ? ಓಕೆ, ಈಗ ಮ್ಯೂಟೇಷನ್ ಹೇಗಾಯಿತು ಅಂತ ತಿಳ್ಕೊಳ್ಳೋಣ. ಸೊ ಈಗೇನು ಕಲಿತ್ರಲ್ಲ ನೀವು ಇಷ್ಟೊತ್ತವರೆಗೂ ಈ ಮ್ಯೂಟೇಷನ್ ಟಾಪಿಕ್ಕು. ಸೊ ಮ್ಯೂಟೇಷನ್ ಆಗೋಕ್ಕೆ ಮೇನ್ ಕಾರಣ ಮ್ಯೂಟೇಸನ್. ಸೊ ಮ್ಯೂಟೇಸನ್ ಅಂದರೆ ಏನು ಗೊತ್ತಾ? ಮ್ಯೂಟೇಷನ್ ನಮ್ಮಲ್ಲಿ ರೆಡಿ ಆಗೋಕ್ಕೆ ಮೇನ್ ಕಾರಣನೇ ಮ್ಯೂಟಾಸನ್ ಅನ್ನೋ ಫ್ಯಾಕ್ಟ್ರು. ಸೊ ಇದು ಯಾವ್ಯಾವ ಥರ ಎಫೆಕ್ಟ್ ಆಗುತ್ತೆ ನಮ್ಮ ಬಾಡಿಗೆ ಅಂತ ನೋಡೋದಾದರೆ ಇಲ್ಲಿ ನೋಡಿ, ಫಿಸಿಕಲಿ ಆಗುತ್ತೆ, ಕೆಮಿಕಲಿ ಆಗುತ್ತೆ ಮತ್ತು ಬಯೋಲಾಜಿಕಲಿ ಆಗುತ್ತೆ. ಸೊ ಫಿಸಿಕಲಿ ಹೇಗಾಗುತ್ತೆ ಅಂದರೆ ಈಗ ಸೂರ್ಯನ ಕಿರಣಗಳಿರುತ್ತಲ್ಲ, ಈ ವಿ ಮತ್ತು ಎಕ್ಸ್ರೇಸ್, ಇದರಿಂದ ನಮ್ಮ DNA ಎಫೆಕ್ಟ್ ಆಗಿ ಮ್ಯೂಟೇಷನ್ ಅನ್ನೋ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಕೆಮಿಕಲಿ ನೋಡೋದಾದರೆ ಡ್ರಗ್ಸು, ಟಾಕ್ಸಿನ್ಸು ಇರುತ್ತಲ್ಲ, ಸೊ ಇದರಿಂದ ಈ ಮ್ಯೂಟೇಸನ್ ಅನ್ನೋದ್ರಿಂದ ನಮ್ಮ DNA ವೇರಿಯೇಷನ್ ಆಗಿ ಮ್ಯೂಟೇಷನ್ ಅನ್ನೋ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಇನ್ನು ಲಾಸ್ಟ್ ಪಾರ್ಟ್ ಬಂದ್ಬಿಟ್ಟು ವೈರಸ್ ಅವರ ಬ್ಯಾಕ್ಟೀರಿಯಾಗೆ ರೀಸೆಂಟ್ಲಿ ನೋಡಿದಲ್ಲ ನೀವು ಕೊರೋನಾ ವೈರಸ್ಸು. ಸೊ ಈ ಥರ ಯಾವುದಾದ್ರೂ ವೈರಸ್ಸು ಅಥವಾ ಬ್ಯಾಕ್ಟೀರಿಯಾನು ನಮ್ಮ DNA ಮೇಲೆ ಎಫೆಕ್ಟ್ ಆಗೋದ್ರಿಂದ ಮ್ಯೂಟೇಷನ್ ಅನ್ನೋ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಕ್ಲಿಯರ್ ಆಯಿತಾ ಮ್ಯೂಟೇಷನ್ ಅನ್ನೋ ಪ್ರೊಸೆಸ್ ಹೇಗೆ ಸ್ಟಾರ್ಟ್ ಆಗುತ್ತೆ, ಇದಕ್ಕೆ ರೀಸನ್ ಏನು ಅಂತ? ಇದಕ್ಕೆ ಮೇನ್ ರೀಸನ್ನೇ ಮ್ಯೂಟೇಸನ್. ಸೊ ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಓಕೆ, ಇದನ್ನೇನೋ ಕಲ್ತ್ರಿ. ಸೊ ಮ್ಯಾಮ್ ಈ ಒಂದು ಟಾಪಿಕಿಂದ ನಮಗೇನು ನಾಲೆಜ್ ಸಿಕ್ತು ಅನ್ನೋದಾದರೆ, DNA ಸೀಕ್ವೆನ್ಸಸ್ಗಳಲ್ಲಿ ಯಾವ ಥರ ಸಡನ್ ಆಗಿ ಕ್ರೋಮೋಸೋಮ್ಸು ಚೇಂಜ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ರಿ. ಸೊ ಆ ಥರ DNA ಚೇಂಜ್ ಆದಾಗ ಯಾವ ಥರದ ಡಿಸೀಸ್ ಬರುತ್ತೆ, ಹೇಗೆ ಎಫೆಕ್ಟ್ ಆಗುತ್ತೆ ಅನ್ನೋ ಒಂದು ನಾಲೆಜ್ ಬಗ್ಗೆ ತಿಳ್ಕೊಂಡ್ರಿ. ಆ್ಯಂಡ್ ಅಷ್ಟೇ ಅಲ್ಲ, ಎವಲ್ಯೂಷನ್ ಅನ್ನೋ ಕಾನ್ಸೆಪ್ಟ್ ಕೂಡ ಇಲ್ಲಿ ನೀವು ತಿಳ್ಕೊಂಡ್ರಿ. ಹೇಗಂದರೆ ಒಂದೇ ಫ್ಯಾಮಿಲಿಯಲ್ಲಿ ಸಿಬ್ಲಿಂಗ್ಸ್ ಇದ್ದರೂ ಕೂಡ ಅವ್ರು ಹೇಗೆ ಡಿಫ್ರೆಂಟ್ ಹೇರ್ಸು, ಡಿಫ್ರೆಂಟ್ ಕಲರ್ಸನ್ನು ಹೊಂದಿರ್ತಾರೆ, ಈ ಒಂದು ನಾಲೆಜು ಈ ಮ್ಯೂಟೇಷನ್ ಅನ್ನೋ ಟಾಪಿಕ್ನಿಂದ ನಿಮಗೆ ಸಿಕ್ತು. ಸೊ ಇದಿಷ್ಟಾಗಿತ್ತು ಮ್ಯೂಟೇಷನ್ ಟಾಪಿಕ್ಕು. ಸೊ ಇನ್ನಷ್ಟು ನಿಮ್ಗೇನಾದರೂ ಇನ್ಫಾರ್ಮೇಟಿವ್ ವೀಡಿಯೋಸ್ ಬೇಕಾದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಆ್ಯಂಡ್ ಅಷ್ಟೇ ಅಲ್ಲ, ಲೈಕ್ ಕೂಡ ಕೊಡಿ, ಬಿಕಾಸ್ ನಿಮ್ಮ ಒಂದು ಲೈಕ್ ಇನ್ನಷ್ಟು ವೀಡಿಯೋ ಮಾಡೋಕ್ಕೆ ಮೋಟಿವೇಟ್ ಮಾಡುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.